ಪೊಲೀಸ್ ಅಧಿಕಾರಿ ನಾಗರಾಜ್ ಅವರು ಕೂಡ ಇದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರನ್ನು ಕೂಡ. ನಾಗರಾಜ್ ಸರ್ ನಮಸ್ಕಾರ. ಸರ್, ನಾವು ಇಷ್ಟು ದಿನದಿಂದ ಗಮನಿಸ್ತಾ ಇದ್ವಿ, 5 ಸ್ಪಾಟ್ಗಳಲ್ಲಿ ಏನೂ ಸಿಗಲಿಲ್ಲ. 6ನೇ ಸ್ಪಾಟಲ್ಲಿ ಈಗ ಈ ರೀತಿಯ ಅವಶೇಷಗಳು ಸಿಕ್ಕಿರುವಂಥದ್ದು. ನೀವು ಕೂಡ ಇಂಥ ಸರ್ವಿಸಲ್ಲಿ ಅನೇಕ ರೀತಿಯ ವಿಚಾರಗಳನ್ನು ಗಮನಿಸಿರ್ತೀರಿ. ಈ ರೀತಿ ಮೂಳೆ ಸಿಕ್ಕಿರೋದ್ರಿಂದ ಈ ಕೇಸ್ಗೆ ಮತ್ತೆ ಯಾವ ರೀತಿಯ ಟ್ವಿಸ್ಟ್ ಸಿಗಬಹುದು, ಅದನ್ನು ನಾವು ನಿರೀಕ್ಷೆ ಮಾಡ್ಬೋದಾ ಅಂತ? ವೈದ್ಯರು ಹೇಳಿದಾಗೆ ಈಗ ಅದರದ್ದು ಫಿಸಿಕಲ್ ಫೀಚರ್ಸ್ ಅಂದರೆ ಎಷ್ಟು ಉದ್ದ, ಎಷ್ಟು ದಪ್ಪ ಇರ್ಬೋದು, ಯಾವ ರೀತಿ ಪರ್ಸ್ನಾಲಿಟಿ ಇರ್ಬೋದು, ಆ ಮೂಳೆಗಳ ಒಂದು ಡೆವಲಪ್ಮೆಂಟ್ ಆಧಾರದಲ್ಲಿ ವಯಸ್ಸು ಸೇರಿ ಸೆಕ್ಸು ಮತ್ತು ಏನಾದರೂ ಡಿಫಾರ್ಮಿಟೀಸ್ ಇದ್ದರೆ, ಕುಂಟ, ಒಂದು ಕಾಲು ಕುಂಟು, ಈ ಥರ ಫಿಸಿಕಲ್ ಡಿಫಾರ್ಮಿಟೀಸ್ ಏನಾದರೂ ಬಾಡಿಯಲ್ಲಿ ಇದ್ದಿದ್ದರೆ ಮೊದಲೇ ಅದು ಇವೆಲ್ಲ ಐಡೆಂಟಿಫಿಕೇಷನ್ ಮಾರ್ಕ್ಸ್ ಆಗ್ತದೆ ಮತ್ತು ಗುರುತು ಹಚ್ಚಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ಆ ವಯಸ್ಸು ಅದು ಹೆಣ್ಣಿಂದ ಗಂಡಿಂದ ಅಂತ ಸೆಕ್ಸ್ ಡಿಟರ್ಮಿನೇಷನ್ ಕೂಡ ಮಾಡ್ಬೋದು ಬೇಸ್ಡ್ ಆನ್ ಸ್ಕಲ್ ಆ್ಯಂಡ್ ಪೆಲ್ವಿಕ್ ಬೋನ್ಸ್ ಅಂತ ಹೇಳ್ಬಿಟ್ಟು ವೈದ್ಯರು. ಅದು ಕೂಡ ನಾವು ಒಂದು ಕೇಸಲ್ಲಿ ನೀವು ಹೇಳಿದಾಗೆ ಇದನ್ನು ಡಿಟರ್ಮಿನ್ ಮಾಡಿದ್ದೀವಿ. ಮಾಡಿದಷ್ಟೇ ಎಲ್ಲ ಕನ್ವಿಷನ್ ಕೂಡ ತೊಗೊಂಡಿದ್ದೀವಿ. ಇಲ್ಲಿ ಪೂರ್ತಿ ಸ್ಕಲ್ಲಿಂದ ಅಂದರೆ ಅಡಿಯಿಂದ ಮುಡಿವರೆಗೆ ಕೆಲವು ಅವಶೇಷಗಳು ಸಿಕ್ಕಿದ್ದಾವೆ. ಆದರೆ ನನ್ನ ಒಂದು ಪರ್ಟಿಕ್ಯುಲರ್ ತನಿಖೆ ಮಾಡಿದಂಥ ಕೇಸಲ್ಲಿ ಬರೀ 7 ಮೂಳೆ ಮಾತ್ರ ಸಿಕ್ಕಿದ್ದು. ಪಾರ್ಟ್ ಆಫ್ ದಿ ಸ್ಕಲ್, ಪಾರ್ಟ್ ಆಫ್ ದಿ ಸ್ಪೈನಲ್ ಕಾರ್ಡ್, ಪಾರ್ಟ್ ಆಫ್ ದ ಪೆಲ್ವಿಕ್ ಬೋನ್, ಪಾರ್ಟ್ ಆಫ್ ದ ಫೀಮರ್ ಬೋನ್. ಲಕ್ಕಿಲಿ ನಮಗೆ ಆ ಫೀಮರ್ ಬೋನಲ್ಲಿ ಬೋನ್ ಮ್ಯಾರೋ ಸಿಕ್ತು. ಬೋನ್ ಮ್ಯಾರೋದಿಂದ DNA ಒಳ್ಳೆ ಕ್ವಾಲಿಟಿ DNA ಸಿಕ್ತು. ಅದರಿಂದ ನಾವು ತನಿಖೆ ಮಾಡಲಿಕ್ಕೆ ಅನುಕೂಲ ಆಯಿತು. DNA ಬಟ್ ರಿಲೇಟಿವ್ಸ್ ಇದ್ದರು. ನಮಗೆ 6ದು ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ. ಅದು ಸಸ್ಪೆಕ್ಟ್ ಏನಿದ್ರು ಪಾಸಿಬಲ್ ಡಿಸೀಸ್ಡು, ಅವ್ರದ್ದು ಐಡೆಂಟಿಫಿಕೇಷನ್ ಎಸ್ಟಾಬ್ಲಿಷ್ ಆಗಬೇಕಿತ್ತು. ಇದೇ ಪರ್ಸನ್ನು ಇದು ಬೋನ್ಸ್ ಇದು ಅಂತೇಳಿ ಬಯಾಲಜಿಕಲ್ ಆರಿಜಿನ್. ಹಾಗೆ ಮಾಡುವಾಗ ನಮಗೆ ಅದು ಸಕ್ಸಸ್ ಆಯಿತು. ಫಸ್ಟ್ ಟೈಮ್ ಇನ್ ದಿ ಹೋಲ್ ಆಫ್ ಇಂಡಿಯಾಸ್ ಹಿಸ್ಟ್ರಿ ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲಿ ಕೂಡ ಒಂದು ಬೋನ್ಸ್ ಆಧಾರದ ಮೇಲೆ, DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಿಕ್ ಆಧಾರದ ಮೇಲೆ ಇದು ಇಂಥದ್ದೇ ಇದು ಬಾಡಿ ಅಂತೇಳಿ ನಾವು ಡಿಟೆಕ್ಟ್ ಮಾಡಿದ್ದು, ಐಡೆಂಟಿಫೈ ಮಾಡಿ ಡಿಟೆಕ್ಟ್ ಮಾಡಿ ಕನ್ವಿಕ್ಷನ್ ತಗೊಂಡಂಥ ಕೇಸ್. ಕೇವಲ ಮೂಳೆಗಳು ಸಿಕ್ಕಿದ್ರ ಮೇಲೆ 7 ಮೂಳೆ ನೋಡಿ ಹೇಳಿದ್ರಲ್ಲ, ಇದು ಪಾರ್ಟ್. ಇದು ಇಲ್ಲಿ ನಮಗೆ ಆಲ್ಮೋಸ್ಟ್ ಈ ಕ್ಯಾನ್ ರೀಸ್ಟ್ರಕ್ಚರ್ ದಿ ಬಾಡಿ. ಯಾಕೆಂದರೆ ತಲೆಬುರುಡೆ ಸಿಕ್ಕಿದೆ ಅಂತ ಹೇಳ್ತಾರೆ, ಪೆಲ್ವಿಕ್ ಬೋನ್ ಸಿಕ್ಕಿದೆ, ಮಧ್ಯದಲ್ಲಿ ಇರ್ತಕ್ಕಂಥ ಬೋನುಗಳೆಲ್ಲ ಸಿಕ್ಕಿದೆ, ಕಾಲಿನ ಬೋನ್ ಸಿಕ್ಕಿದೆ ಅಂತ ಹೇಳಿದ್ರೆ ಅದರದ್ದು ಹೈಟು ಎಲ್ಲ ಇಲ್ಲಿ ಡಿಟರ್ಮೈನ್ ಮಾಡ್ಬೋದು. ಜೊತೆಗೆ ಏಜ್. ಈಗ ಒಂದು ಏಜ್ ತಗೊಂಡ್ರೆ ನಮ್ಮ ಇಂಡಿಯಾ ದೇಶದಲ್ಲಿ ಪಾಪ್ಯುಲೇಷನ್ ಎಷ್ಟಿದೆ? 1.4 ಬಿಲಿಯನ್. ಈಗ ಒಂದು ಏಜ್ ತೊಗೊಳ್ಳಿ, 18 ವಯಸ್ಸು ತೊಗೊಳ್ಳಿ. 18 ವಯಸ್ಸಿನವ್ರು ಎಷ್ಟು ಜನ ಇಲ್ಲ? ಅದರಲ್ಲಿ ಇಂಥವ್ರದ್ದೇ ಅಂತ ನಿಖರವಾಗಿ ಹೇಳಬೇಕು. ಬಯಾಲಜಿಕಲಿ ವಿ ಮಸ್ಟ್ ಟ್ರೇಸ್ ದಟ್ ಬೋನ್ಸ್ ಅಥವಾ ಸ್ಟ್ರಕ್ಚರನ್ನು, ಇದು ಇಂಥವ್ರದ್ದು ಎಕ್ಸ್ ಬಿಲಾಂಗ್ಸ್ ಟು ಸೋನ್ಸೋ ಪೇರೆಂಟೇಜ್ ಅಥವಾ ಸಿಬ್ಲಿಂಗ್ಸ್ ಆರ್ ರಿಲೇಟೆಡ್ ಟು ಸೋನ್ಸೋ ಹಾಗೆ ಅಂತ ಹೇಳಬೇಕು. ಆಗ ನಾವು ಹೇಳ್ಬೋದು ಇಂಥವ್ರದ್ದು ಇದು ಬಾಡಿ. ಅಲ್ಲಿ ತನಕ ಆಗೋದಿಲ್ಲ. ಇದು ಮಾಡಬೇಕಾದ್ರೆ ಭಾಳ ಸಾಹಸ ಇದೆ. ಫಾರೆನ್ಸಿಕ್ ಸೈನ್ಸ್ ಮೆಡಿಸಿನ್ ಅವರು ಸಪೋರ್ಟ್ ಬೇಕು, ಫಾರೆನ್ಸಿಕ್ ಸೈನ್ಸ್ ಇಂದ ಸಪೋರ್ಟ್ ಬೇಕು. ಫಾರೆನ್ಸಿಕ್ ಸೈನ್ಸಲ್ಲಿ ಬೇಕಾದಷ್ಟು ಫ್ಯಾಕಲ್ಟೀಸ್ ಇದ್ದಾವೆ. ಅವರು ಡಾಕ್ಟ್ರ್ ಹೇಳಿದಾಗೆ ಪಾಯ್ಸನ್ ಡಿಪಾರ್ಟ್ಮೆಂಟ್ ಇದೆ, ಇದು ಏನು ನಮ್ಮ ಫೈರ್ ಆರ್ಮ್ಸ್ ಡಿಪಾರ್ಟ್ಮೆಂಟ್ ಇದೆ, ಮತ್ತು ಈ ಸೆಲ್ ಬಯಾಲಜಿ ಅದು ಡಿಪಾರ್ಟ್ಮೆಂಟ್ ಇದೆ. ಈಗ ಎಲ್ಲರದ್ದು ಒಂದು ಇಲ್ಲಿ ಸಹಾಯ ಬೇಕು. ಈ ಜೊತೆಗೆ ಫಾರೆನ್ಸಿಕ್ ಮೆಡಿಸಿನ್ ಅವ್ರದ್ದು ಭಾಳ ಮುಖ್ಯವಾದ ವಿಷಯ. ಬಿಕಾಸ್ ಅವರಿಂದನೇ ಶುರುವಾಗೋದು ತನಿಖೆ. ಈ ಪೋಸ್ಟ್ ಮಾರ್ಟಮ್ ಅಂತ ನಾವೇನು ಹೇಳ್ತೀವಲ್ಲ, ಈ ಮೂಳೆಗಳನ್ನೆಲ್ಲ ಪೋಸ್ಟ್ ಮಾರ್ಟಮ್ಗೆ ಮೊದಲು ಕಳಿಸಿ ನಂತರದಲ್ಲಿ ಫಾರೆನ್ಸಿಕ್ ಸೈನ್ಸ್ನವ್ರಿಗೆ ಕಳಿಸ್ತೀವಿ. ಇವರು ಕೊಟ್ಟ ವರದಿ ಮೇಲೆ ಮತ್ತೆ ಮುಂದೆ ಸ್ಟಾರ್ಟ್ ಆಗುತ್ತೆ ಇನ್ವೆಸ್ಟಿಗೇಷನ್. ಇವ್ರದ್ದು ಕೊಟ್ಟ ವರದಿ ಮೇಲೆ ಅಲ್ಲ, ಅದು ಬೇರೆ ಬೇರೆ ಸರ್ಕಮ್ಸ್ಟೆನ್ಸಸ್ಸಲ್ಲೂ ಕೂಡ ನಾವು ತನಿಖೆ ಮಾಡ್ತಿರ್ತೀವಿ, ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ. ಇದು ಒಂದು ಸೈಂಟಿಫಿಕ್ ಮೆಥಡ್ ಆಫ್ ಇನ್ವೆಸ್ಟಿಗೇಷನು. ಆ ಆಸ್ಪೆಕ್ಟಲ್ಲಿ ಇದು ಭಾಳ ಒತ್ತು ಕೊಡಬೇಕು ಇದಕ್ಕೆ. ಯಾಕೆಂದರೆ ನಮಗೆ ಗೊತ್ತಿಲ್ಲ ಆ ಮೂಳೆ ಯಾರ್ದು. ನಾನು ಹೇಳಿದ್ನಲ್ಲ ನಿಮಗೆ, ಪರ್ಟಿಕ್ಯುಲರ್ ಏಜ್ ಅಂತ ಬಂದಾದಮೇಲೆ ಆ ಏಜ್ ಗ್ರೂಪಲ್ಲಿ ER C ಅಂತ ಆದಮೇಲೆ ಆ ವಯಸ್ಸಿನವ್ರು ಎಷ್ಟು ಜನ ಇರ್ತಾರೆ?
ಆ ಪ್ರದೇಶದಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕು, ನಂತರದಲ್ಲಿ ಸ್ಟೇಟಲ್ಲಿ, ನಂತರದಲ್ಲಿ ದೇಶದಲ್ಲಿ. ಹೀಗೆ ಮಾಡುವಾಗ ಅದು ಪತ್ತೆ ಆಗ್ಬೋದು, ಆಗದೇ ಇರ್ಬೋದು. ಎಸ್ ಎಸ್. ಆದರೆ ಎಫರ್ಟ್ಸ್ ಮಾತ್ರ ಆ ಲೈನಲ್ಲಿ ಇರಬೇಕು. ಮಹಾಬಲ ಪೊಲೀಸ್ ಅಧಿಕಾರಿ ನಾಗರಾಜ್ ಅವರು ಕೂಡ ಇದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಅವ್ರನ್ನೂ ಕೂಡ. ನಾಗರಾಜ್ ಸರ್ ನಮಸ್ಕಾರ. ಸರ್, ನಾವು ಇಷ್ಟು ದಿನದಿಂದ ಗಮನಿಸ್ತಾ ಇದ್ವಿ, 5 ಸ್ಪಾಟ್ಗಳಲ್ಲಿ ಏನೂ ಸಿಗಲಿಲ್ಲ. 6ನೇ ಸ್ಪಾಟಲ್ಲಿ ಈಗ ಈ ರೀತಿಯ ಅವಶೇಷಗಳು ಸಿಕ್ಕಿರುವಂಥದ್ದು. ನೀವು ಕೂಡ ಇಂಥ ಸರ್ವಿಸಲ್ಲಿ ಅನೇಕ ರೀತಿಯ ವಿಚಾರಗಳನ್ನು ಗಮನಿಸಿರ್ತೀರಿ. ಈ ರೀತಿ ಮೂಳೆ ಸಿಕ್ಕಿರೋದ್ರಿಂದ ಈ ಕೇಸ್ಗೆ ಮತ್ತೆ ಯಾವ ರೀತಿಯ ಟ್ವಿಸ್ಟ್ ಸಿಗಬಹುದು, ಅದನ್ನು ನಾವು ನಿರೀಕ್ಷೆ ಮಾಡ್ಬೋದಾ ಅಂತ? ವೈದ್ಯರು ಹೇಳಿದಾಗೆ ಈಗ ಅದರದ್ದು ಫಿಸಿಕಲ್ ಫೀಚರ್ಸ್ ಅಂದರೆ ಎಷ್ಟು ಉದ್ದ, ಎಷ್ಟು ದಪ್ಪ ಇರ್ಬೋದು, ಯಾವ ರೀತಿ ಪರ್ಸ್ನಾಲಿಟಿ ಇರ್ಬೋದು, ಆ ಮೂಳೆಗಳ ಒಂದು ಡೆವಲಪ್ಮೆಂಟ್ ಆಧಾರದಲ್ಲಿ ವಯಸ್ಸು ಸೇರಿ, ಸೆಕ್ಸು, ಮತ್ತು ಏನಾದರೂ ಡಿಫಾರ್ಮಿಟೀಸ್ ಇದ್ದರೆ, ಕುಂಟ, ಒಂದು ಕಾಲು ಕುಂಟು, ಈ ಥರ ಫಿಸಿಕಲ್ ಡಿಫಾರ್ಮಿಟೀಸ್ ಏನಾದರೂ ಬಾಡಿಯಲ್ಲಿ ಇದ್ದಿದ್ದರೆ ಮೊದಲೇ, ಅದು ಇವೆಲ್ಲ ಐಡೆಂಟಿಫಿಕೇಷನ್ ಮಾರ್ಕ್ಸ್ ಆಗ್ತದೆ ಮತ್ತು ಗುರುತು ಹಚ್ಚಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ಆ ವಯಸ್ಸು ಅದು ಹೆಣ್ಣಿಂದ ಗಂಡಿಂದ ಅಂತ ಸೆಕ್ಸ್ ಡಿಟರ್ಮಿನೇಷನ್ ಕೂಡ ಮಾಡ್ಬೋದು, ಬೇಸ್ಡ್ ಆನ್ ಸ್ಕಲ್ ಆ್ಯಂಡ್ ಪೆಲ್ವಿಕ್ ಬೋನ್ಸ್ ಅಂತ ಹೇಳಿದ್ರು ವೈದ್ಯರು. ಅದು ಕೂಡ ನಾವು ಒಂದು ಕೇಸಲ್ಲಿ ನೀವು ಹೇಳಿದಾಗೆ ಇದನ್ನು ಡಿಟರ್ಮಿನ್ ಮಾಡಿದ್ದೀವಿ. ಮಾಡಿದಷ್ಟೇ ಎಲ್ಲ ಕನ್ವಿಷನ್ ಕೂಡ ತೊಗೊಂಡಿದ್ದೀವಿ. ಇಲ್ಲಿ ಪೂರ್ತಿ ಸ್ಕಲ್ಲಿಂದ ಅಂದರೆ ಅಡಿಯಿಂದ ಮುಡಿವರೆಗೆ ಕೆಲವು ಅವಶೇಷಗಳು ಸಿಕ್ಕಿದ್ದಾವೆ. ಆದರೆ ನನ್ನ ಒಂದು ಪರ್ಟಿಕ್ಯುಲರ್ ತನಿಖೆ ಮಾಡಿದಂಥ ಕೇಸಲ್ಲಿ ಬರೀ 7 ಮೂಳೆ ಮಾತ್ರ ಸಿಕ್ಕಿದ್ದು. ಪಾರ್ಟ್ ಆಫ್ ದಿ ಸ್ಕಲ್, ಪಾರ್ಟ್ ಆಫ್ ದಿ ಸ್ಪೈನಲ್ ಕಾರ್ಡ್, ಪಾರ್ಟ್ ಆಫ್ ದ ಪೆಲ್ವಿಕ್ ಬೋನ್, ಪಾರ್ಟ್ ಆಫ್ ದ ಫೀಮರ್ ಬೋನ್. ಲಕ್ಕಿಲಿ ನಮಗೆ ಆ ಫೀಮರ್ ಬೋನಲ್ಲಿ ಬೋನ್ ಮ್ಯಾರೋ ಸಿಕ್ತು. ಬೋನ್ ಮ್ಯಾರೋದಿಂದ DNA, ಒಳ್ಳೆ ಕ್ವಾಲಿಟಿ DNA ಸಿಕ್ತು. ಅದರಿಂದ ನಾವು ತನಿಖೆ ಮಾಡಲಿಕ್ಕೆ ಅನುಕೂಲ ಆಯಿತು. DNA ಬಟ್ ರಿಲೇಟಿವ್ಸ್ ಇದ್ದರು. ನಮಗೆ 6ದು ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ. ಅದು ಸಸ್ಪೆಕ್ಟ್ ಏನಿದ್ರು ಪಾಸಿಬಲ್ ಡಿಸೀಸ್ಡು, ಅವ್ರದ್ದು ಐಡೆಂಟಿಫಿಕೇಷನ್ ಎಸ್ಟಾಬ್ಲಿಷ್ ಆಗಬೇಕಿತ್ತು. ಇದೇ ಪರ್ಸನ್ನು ಅದು ಬೋನ್ಸ್ ಇದು ಅಂತೇಳಿ ಬಯಾಲಜಿಕಲ್ ಆರಿಜಿನ್. ಹಾಗೆ ಮಾಡುವಾಗ ನಮಗೆ ಅದು ಸಕ್ಸಸ್ ಆಯಿತು. ಫಸ್ಟ್ ಟೈಮ್ ಇನ್ ದಿ ಹೋಲ್ ಆಫ್ ಇಂಡಿಯಾಸ್ ಹಿಸ್ಟ್ರಿ ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲಿ ಕೂಡ ಒಂದು ಬೋನ್ಸ್ ಆಧಾರದ ಮೇಲೆ, DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಿಕ್ ಆಧಾರದ ಮೇಲೆ ಇದು ಇಂಥದ್ದೇ ಇದು ಬಾಡಿ ಅಂತೇಳಿ ನಾವು ಡಿಟೆಕ್ಟ್ ಮಾಡಿದ್ದು, ಐಡೆಂಟಿಫೈ ಮಾಡಿ ಡಿಟೆಕ್ಟ್ ಮಾಡಿ ಕನ್ವಿಕ್ಷನ್ ತಗೊಂಡಂಥ ಕೇಸ್. ಕೇವಲ ಮೂಳೆಗಳು ಸಿಕ್ಕಿದ್ರ ಮೇಲೆ 7 ಮೂಳೆ ನೋಡಿ ಹೇಳಿದ್ರಲ್ಲ, ಇದು ಪಾರ್ಟ್, ಇದು ಇಲ್ಲಿ ನಮಗೆ ಆಲ್ಮೋಸ್ಟ್ ಈ ಕ್ಯಾನ್ ರೀಸ್ಟ್ರಕ್ಚರ್ ದಿ ಬಾಡಿ. ಯಾಕೆಂದರೆ ತಲೆ ಬುರುಡೆ ಸಿಕ್ಕಿದೆ ಅಂತ ಹೇಳ್ತಾರೆ, ಪೆಲ್ವಿಕ್ ಬೋನ್ ಸಿಕ್ಕಿದೆ, ಮಧ್ಯದಲ್ಲಿ ಇರ್ತಕ್ಕಂಥ ಬೋನುಗಳೆಲ್ಲ ಸಿಕ್ಕಿದೆ, ಕಾಲಿನ ಬೋನ್ ಸಿಕ್ಕಿದೆ ಅಂತ ಹೇಳಿದ್ರೆ ಅದರದ್ದು ಹೈಟು ಎಲ್ಲ ಇಲ್ಲಿ ಡಿಟರ್ಮೈನ್ ಮಾಡ್ಬೋದು. ಜೊತೆಗೆ ಏಜ್, ಈಗ ಒಂದು ಏಜ್ ತಗೊಂಡ್ರೆ ನಮ್ಮ ಇಂಡಿಯಾ ದೇಶದಲ್ಲಿ ಪಾಪ್ಯುಲೇಷನ್ ಎಷ್ಟಿದೆ? 1.4 ಬಿಲಿಯನ್. ಈಗ ಒಂದು ಏಜ್ ತೊಗೊಳ್ಳಿ, 18 ವಯಸ್ಸು ತೊಗೊಳ್ಳಿ, 18 ವಯಸ್ಸಿನವ್ರು ಎಷ್ಟು ಜನ ಇಲ್ಲ? ಅದರಲ್ಲಿ ಇಂಥವ್ರದ್ದೇ ಅಂತ ನಿಖರವಾಗಿ ಹೇಳಬೇಕು. ಕರೆಕ್ಟ್. ಬಯಾಲಜಿಕಲಿ ವಿ ಮಸ್ಟ್ ಟ್ರೇಸ್ ದಟ್ ಬೋನ್ಸ್ ಅಥವಾ ಸ್ಟ್ರಕ್ಚರ್ನ, ಇದು ಇಂಥವ್ರದ್ದು ಎಕ್ಸ್ ಬಿಲಾಂಗ್ಸ್ ಟು ಸೋ ಪೇರೆಂಟೇಜ್ ಅಥವಾ ಸಿಬ್ಲಿಂಗ್ಸ್ ಆರ್ ರಿಲೇಟೆಡ್ ಟು ಸೋ ಹಾಗೆ ಅಂತ ಹೇಳಬೇಕು. ಆಗ ನಾವು ಹೇಳ್ಬೋದು ಇಂಥವ್ರದ್ದು ಇದು ಬಾಡಿ. ಅಲ್ಲಿ ತನಕ ಆಗೋದಿಲ್ಲ. ಇದು ಮಾಡಬೇಕಾದ್ರೆ ಭಾಳ ಸಾಹಸ ಇದೆ. ಫಾರೆನ್ಸಿಕ್ ಸೈನ್ಸ್ ಮೆಡಿಸಿನ್ ಅವರು ಸಪೋರ್ಟ್ ಬೇಕು, ಫಾರೆನ್ಸಿಕ್ ಸೈನ್ಸ್ ಇಂದ ಸಪೋರ್ಟ್ ಬೇಕು. ಫಾರೆನ್ಸಿಕ್ ಸೈನ್ಸಲ್ಲಿ ಬೇಕಾದಷ್ಟು ಫ್ಯಾಕಲ್ಟೀಸ್ ಇದ್ದಾವೆ. ಅವರು ಡಾಕ್ಟ್ರ್ ಹೇಳಿದಾಗೆ ಪಾಯ್ಸನ್ ಡಿಪಾರ್ಟ್ಮೆಂಟ್ ಇದೆ, ಇದು ಏನು ನಮ್ಮ ಫೈರ್ ಆರ್ಮ್ಸ್ ಡಿಪಾರ್ಟ್ಮೆಂಟ್ ಇದೆ, ಮತ್ತು ಈ ಸೆಲ್ ಬಯಾಲಜಿ ಅದು ಡಿಪಾರ್ಟ್ಮೆಂಟ್ ಇದೆ. ಈಗ ಎಲ್ಲರದ್ದು ಒಂದು ಇಲ್ಲಿ ಸಹಾಯ ಬೇಕು. ಈ ಜೊತೆಗೆ ಫಾರೆನ್ಸಿಕ್ ಮೆಡಿಸಿನ್ ಅವ್ರದ್ದು ಭಾಳ ಮುಖ್ಯವಾದ ವಿಷಯ. ಬಿಕಾಸ್ ಅವರಿಂದನೇ ಶುರುವಾಗೋದು ತನಿಖೆ. ಈ ಪೋಸ್ಟ್ ಮಾರ್ಟಮ್ ಅಂತ ನಾವೇನು ಹೇಳ್ತೀವಲ್ಲ, ಈ ಮೂಳೆಗಳನ್ನೆಲ್ಲ ಪೋಸ್ಟ್ ಮಾರ್ಟಮ್ಗೆ ಮೊದಲು ಕಳಿಸಿ ನಂತರದಲ್ಲಿ ಫಾರೆನ್ಸಿಕ್ ಸೈನ್ಸ್ನವ್ರಿಗೆ ಕಳಿಸ್ತೀವಿ.
ಇವ್ರು ಕೊಟ್ಟ ವರದಿ ಮೇಲೆ ಮತ್ತೆ ಮುಂದೆ ಸ್ಟಾರ್ಟ್ ಆಗುತ್ತೆ ಇನ್ವೆಸ್ಟಿಗೇಷನ್. ಇವ್ರದ್ದು ಕೊಟ್ಟ ವರದಿ ಮೇಲೆ ಅಲ್ಲ, ಅದು ಬೇರೆ ಬೇರೆ ಸರ್ಕಮ್ಸ್ಟೆನ್ಸಸ್ಸಲ್ಲೂ ಕೂಡ ನಾವು ತನಿಖೆ ಮಾಡ್ತಿರ್ತೀವಿ, ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ. ಇದು ಒಂದು ಸೈಂಟಿಫಿಕ್ ಮೆಥಡ್ ಆಫ್ ಇನ್ವೆಸ್ಟಿಗೇಷನು. ಆ ಆಸ್ಪೆಕ್ಟಲ್ಲಿ ಇದು ಭಾಳ ಒತ್ತು ಕೊಡಬೇಕು ಇದಕ್ಕೆ. ಯಾಕೆಂದರೆ ನಮಗೆ ಗೊತ್ತಿಲ್ಲ ಆ ಮೂಳೆ ಯಾರ್ದು. ನಾನು ಹೇಳಿದ್ನಲ್ಲ ನಿಮಗೆ, ಪರ್ಟಿಕ್ಯುಲರ್ ಏಜ್ ಅಂತ ಬಂದಾದಮೇಲೆ ಆ ಏಜ್ ಗ್ರೂಪಲ್ಲಿ ERC ಅಂತ ಆದಮೇಲೆ ಆ ವಯಸ್ಸಿನವ್ರು ಎಷ್ಟು ಜನ ಇರ್ತಾರೆ, ಆ ಪ್ರದೇಶದಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ನಂತರದಲ್ಲಿ ಸ್ಟೇಟಲ್ಲಿ, ನಂತರದಲ್ಲಿ ದೇಶದಲ್ಲಿ. ಹೀಗೆ ಮಾಡುವಾಗ ಅದು ಪತ್ತೆ ಆಗ್ಬೋದು, ಆಗದೇ ಇರ್ಬೋದು. ಆದರೆ ಎಫರ್ಟ್ಸ್ ಮಾತ್ರ ಆ ಲೈನಲ್ಲಿ ಇರಬೇಕು.